ಪ್ರಾಧಿಕಾರ ಅನಾಥವಾಗಿದೆ. ಏನಾದರೂ ಕೆಲಸಗಳೇನಾದರೂ ನಡೀತಾ ಇದ್ರೆ ಅದು ನಗರಾಭಿವೃದ್ಧಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಪ್ರಾಧಿಕಾರ ಸ್ಥಳಾಂತರ ಆಗಿದೆ. ಇಂಪಾರ್ಟೆಂಟ್ ಡೀಲಿಂಗ್ಸ್ ಇರೋ ಕಡತಗಳಿಗೆ ಅಲ್ಲಿ ಸಹಿ ಆಗ್ತಾ ಇದೆ. ಯಾಕೆಂದರೆ ಹಿಂದೆ ಆಯುಕ್ತರಾಗಿದ್ದಂಥವರೇ ಅವರ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಾರೆ. ಅಲ್ಲಿ ಯಾರೂ ಆಯುಕ್ತರೇ ಇಲ್ಲದೆ ಇರೋದ್ರಿಂದ ಹಳೆ ಡೇಟ್ಗಳಾಕಿ ಸೈನ್ ಮುಡಿತಾ ಬಿದ್ದಿದ್ದಾರೆ. ಇದೇ ಹೋದರೆ ಉಸ್ತುವಾರಿ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ ಭಾಳ ಪ್ರಭಾವ ಇಟ್ಕೊಂಡಿರುವಂಥ ಯತೀಂದ್ರವರು ಯಾಕೆ ಪ್ರಾಧಿಕಾರದ ಆಯುಕ್ತರನ್ನ ಇನ್ನೂ ನೇಮಕ ಮಾಡಿಸ್ತಾ ಇಲ್ಲ? ಯಾತಕ್ಕೆ ಖಾಲಿ ಉಳಿಸ್ತಿದ್ದಾರೆ? ಎರಡೆರಡು ಹುದ್ದೆ ನಿಭಾಯಿಸ್ತಾ ಇದ್ದಾರೆ ರಕ್ಷಿತ್. ಒಂದು ಅಲ್ಲಿ ಭೂಸ್ವಾಧೀನಾಧಿಕಾರಿ ಹುದ್ದೆ ಕೂಡ ಅವರೇ ಇನ್ಚಾರ್ಜ್ ಇದ್ರು. ಆ ಹುದ್ದೆಯಲ್ಲಿದ್ದು ಆಯುಕ್ತರ ಭಾಳ ದೌರ್ಭಾಗ್ಯ ಇದು. ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಾಡಿದ್ದೇನೆ ಇಂಥ ಏನು ಹಿಂದೆ ದೊಡ್ಡ ಲೂಟಿಕೋರತನ ನಡೀತು, ಆ ಲೂಟಿಕೋರತನ ನಡೀದೇ ಇರಲಿ ಅಂತ ಅದನ್ನು ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸ್ಟೇಟಸ್ಗೆ ಹೆಚ್ಚಿಸಿ ಅಲ್ಲಿ ರೀಜನಲ್ ಕಮಿಷನರ್, DC ಅಲ್ಲ, ರೀಜನಲ್ ಕಮಿಷನರ್ ಸಮನಾದಂಥ ಆ ಒಂದು ಆಯುಕ್ತರನ್ನ, ಸೀನಿಯರ್ IAS ಆಫೀಸರ್ನ ಆಯುಕ್ತರಾಗಿ ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ 1.5-2 ವರ್ಷ ಕಳೆದ್ರು ಇನ್ಚಾರ್ಜ್ ಕಮಿಷನರ್, ಅದು ಯಾರು? ಒಬ್ಬ AC ಕೇಡರ್ ಇನ್ಚಾರ್ಜ್ ಕಮಿಷನರ್ ಇದ್ದಾರೆ. ಅಂದರೆ ಈ ಪ್ರಾಧಿಕಾರದ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದ ಹಿಡಿತ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಮತ್ತೆ ಯಾವ ಪ್ರಾಧಿಕಾರದ ಆಸ್ತಿಗಳು ಇನ್ನೊಬ್ಬರು ಆಕ್ರಮಿಸಬಾರ್ದು, ಪ್ರಾಧಿಕಾರದ ಆಸ್ತಿಯನ್ನು ಅತಿಕ್ರಮಣ ಮಾಡಬಾರ್ದು. ಅದಕ್ಕೆ ಒಂದು ಪ್ರಾಧಿಕಾರದ ಆಸ್ತಿಯನ್ನು ಕಾಪಾಡಲಿಕ್ಕೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ವಿಜಿಲೆನ್ಸ್ ಮತ್ತು ಒಂದು ಪೊಲೀಸ್ ಠಾಣೆ ಇರಬೇಕಂತಿತ್ತು. ಅದು ಇವತ್ತವರೆಗೂ ಇಲ್ಲ. ಭೂಸ್ವಾಧೀನಾಧಿಕಾರಿದ ಹುದ್ದೆ ಖಾಲಿ ಇದೆ, ಆಯುಕ್ತರ ಹುದ್ದೆ ಖಾಲಿ ಇದೆ, ಸೂಪರಿಂಟೆಂಡೆಂಟ್ ಆಫ್ ಇಂಜಿನಿಯರ್ ಹುದ್ದೆ ಖಾಲಿ ಇದೆ, ಇನ್ನೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಖಾಲಿ ಇದೆ. ಖಾಲಿ ಖಾಲಿ ಖಾಲಿ. ಮೂಡಾದಲ್ಲಿ ಜನಗಳ ಯಾವ ಕೆಲಸವೂ ಆಗದೆ ಖಾಲಿ ಉಳಿದಿದೆ. ಕೊನೆಗೆ ಆಕ್ಷನ್ ಸೈಟಲ್ಲಿ ಸೈಟ್ ತಗೊಂಡಿರೋರಿಗೆ ಮಂಜೂರಾತಿ ಪತ್ರ ಕೊಡ್ತಾ ಇಲ್ಲ. ಎಷ್ಟು ಕೋಟಿ ದುಡ್ಡು ಬಂದಿದೆಯೋ, ಎಷ್ಟೋ ದುಡ್ಡು ಬರೋದು, ಎಷ್ಟು ಇದು ಬಡ್ಡಿ ನಷ್ಟ ಆಯಿತು, ಯಾರಿಗೆ ನಷ್ಟ ಆಯ್ತಾ? ಪ್ರಾಧಿಕಾರಕ್ಕೆ ನಷ್ಟ ಆಗ್ತಾ ಇರೋದು. ಅರಾಜಕತೆಯ ಕೂಪ ಆಗಿದೆ ಅಭಿವೃದ್ಧಿ ಪ್ರಾಧಿಕಾರ. ಈ ಕೂಡಲೇ ಮುಖ್ಯಮಂತ್ರಿಗಳು ರೀಜನಲ್ ಕಮಿಷನರ್ ಖೇಡರ್ ಅಧಿಕಾರಿಯನ್ನ, ಹಿರಿಯ IAS ಅಧಿಕಾರಿಗಳನ್ನ ಪ್ರಾಧಿಕಾರದ ಆಯುಕ್ತರಾಗಿ ನೇಮಕ ಮಾಡಬೇಕು. ಯಾವುದೇ ವಸೂಲಿಬಾಜಿಗೆ ಒಳಗಾಗದಂತೆ, ಪ್ರಭಾವಕ್ಕೆ ಒಳಗಾದಂತೆ KS ಕೇಡರ್ ಅಥವಾ AC ಕೇಡರ್ನವ್ರನ್ನ ಮತ್ತೆ ಏನಾದರೂ ಆಯುಕ್ತರನ್ನಾಗಿ ತಂದರೆ ಇದನ್ನು ಸದನದಲ್ಲಿ ಪ್ರಬಲವಾಗಿ ಧ್ವನಿ ಎತ್ತಿ ಹೋರಾಟ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕ ಹೇಳಿ ಬಯಸ್ತೀನಿ.